भारत माता की ಮಾಜಿ ಉಪಮುಖ್ಯಮಂತ್ರಿಗಳು ಮಲ್ಲೇಶ್ವರಂ ಶ್ರೀ ಕ್ಷೇತ್ರದ ಸಾಮಾನ್ಯ ಶಾಸಕರು ನಮ್ಮ ಮೈಸೂರಿನಲ್ಲಿರುವಂತಹ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಗೆ ಹೊಸ ಕಾರ್ಯಕ್ರಮವನ್ನು ಕೊಟ್ಟಂತಹ ಹಾಗೂ ಮೈಸೂರು ಏರ್ಪೋರ್ಟ್ಗೆ ವಿಸ್ತರಣೆಯಲ್ಲೂ ಕೂಡ ಯೋಗದಾನ ನೀಡಿದಂತಹ ಮೈಸೂರಿಗೆ ಹೊಸ ಇನ್ಕ್ಯುಬೇಷನ್ ಸೆಂಟರ್ ತರಲಿಕ್ಕೆ ಅಪಾರವಾಗಿ ಶ್ರಮಿಸಿದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬರೇ, ಚುನಾವಣಾ ಸಹ ಉಸ್ತುವಾರಿಗಳಾಗಿರುವಂತಹ ಆತ್ಮೀಯರಾದಂತಹ ಮೈವಿ ರವಿಶಂಕರವರೇ, ನಮ್ಮ ಕೊಡಗಿನಲ್ಲಿ ಜಿಲ್ಲಾಧ್ಯಕ್ಷರಾಗಿ ಶಿಸ್ತನ ಸಂಘಟನೆಯಲ್ಲಿ ಈಗ ಸಹ ಉಸ್ತುವಾರಿಗಳಾಗಿರುವಂತಹ ರಾವಿ ಬೋಲಯ್ಯ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಕೃಷ್ಣಾ ಕ್ಷೇತ್ರದ ಸಾಮಾನ್ಯ ಶಾಸಕರಾಗಿರುವಂತಹ ವತ್ಸಲವರೇ, ನಮ್ಮ ಪಕ್ಷವನ್ನು ಈ ಭಾಗದಲ್ಲಿ ಕಟ್ಟಿ ಬೆಳೆಸಿರುವಂತಹ ಹಿರಿಯ ನೇತಾರರಾಗಿರುವಂತಹ ತೋಟದಾರೇಶ್ವರವರೇ, ಮಾಜಿ ಸಂಸದರು, ಶಾಸಕರು, ಸಚಿವರು ಆಗಿರುವ ನಮ್ಮ ಪಕ್ಷದ ನೇತಾರರಾಗಿರುವಂತಹ ವಿಜಯಶಂಕರ್ ಸಾಹೇಬರೇ, ನಮ್ಮ ಮೈಸೂರಿನ ಉಸ್ತುವಾರಿ ಸಚಿವರಾಗಿ ಜನೌಷಧ ಕೇಂದ್ರಗಳ ಕಲ್ಪನೆಯನ್ನು ಪ್ರಾರಂಭದಲ್ಲೇ ಕರ್ನಾಟಕದಲ್ಲಿ ತಂದಂತವರು ಹಾಗೂ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವಂತಹ ಕೃಷ್ಣಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ರಾಮರಾಜ್ ಅವರೇ, ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಆತ್ಮೀಯರಾಗಿರುವಂತಹ ರಾಜೇಂದ್ರ ಅವರೇ, ಈ ಹಿಂದೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾಜಿ ಎಂಎಲ್ಸಿಗಳಾಗಿ ಪಕ್ಷದಲ್ಲಿ ಹಲವಾರು ಸಂಘಟನೆ ಕಾರ್ಯದಲ್ಲಿ ತೊಡಗಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಬಾಧ್ಯರಾಗಿರುವಂತಹ ಸಿದ್ದರಾಮಯ್ಯ ಅವರೇ, ನರಸೀಪುರ ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ 57,000 ವೋಟ್ಗಳನ್ನು ತಂದು ನಮ್ಮ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿರುವಂತಹ ಸಂದೇಶ್ ವಾಮಣ್ಣ ಅವರೇ, ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಎಲ್ಲರ ಮಾಧವಸ್ವಾಮಿ, ನಮ್ಮ ಕೊಡಗಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ರವಿ ಗಾಳಪ್ಪನವರೇ, ಹಾಗೆ ಕೊಡಗಿನ ಮಾಜಿ ಎಂಎಲ್ಸಿಗಳು ಆತ್ಮೀಯರಾಗಿರುವಂತಹ ಸುನೀಲಣ್ಣ ಅವರೇ, ನಮ್ಮ ಪಕ್ಷದ ನೇತಾರರು ಬ್ಲಾಕ್ ಅಂಡ್ ವೈಟ್ನ ಮಾಜಿ ಅಧ್ಯಕ್ಷರಾಗಿರುವಂತಹ ಗಣೇಶ್ ಅವರೇ, ನಮ್ಮ ವಿಭಾಗ ಪ್ರಭಾರಿಗಳಾಗಿರುವಂತಹ ಕುಮಾರಸ್ವಾಮಿ ಅವರೇ, ಹಾಗೂ ನಮ್ಮ ರಾಜ್ಯ ಮೈನಾರಿಟಿ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಅನಿತಾ ಅವರೇ, ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಉಸ್ತುವಾರಿಯಾಗಿ ಕೆಲಸವನ್ನು ಮಾಡಿರುವ ಆತ್ಮೀಯರಾಗಿರುವಂತಹ ಹಿರೇಂದ್ರ ಶಾಜಿ ಅವರೇ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಗಿರಿಧರ್ ಅವರೇ, ಕಿರಣ್ ಅವರೇ, ಹಾಗೂ ನಮ್ಮ ಆತ್ಮೀಯರು ಆಗಿರುವಂತಹ ಮಹೇಶ್ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಗಣ್ಯಮಾನ್ಯರಿದ್ದೀರಿ. ನಮ್ಮೆಲ್ಲ ಅಧ್ಯಕ್ಷರುಗಳು ಹಿಂದೆ ಅಧ್ಯಕ್ಷರಾಗಿರುವಂಥವರು, ನಮ್ಮ ಹಿರಿಯ ನೇತಾರರಾಗಿರುವಂಥ ನಾಗರಾಜ್ ಮಲ್ಲಾಡಿ ಅವರು, ಆರ್ ಟಿ ಸತೀಶ್ ಅವರು, ನಾಗಣ್ಣ ಅವರು, ರಮೇಶ್ ಕುಮಾರ್ ಅವರು, ಚಂದ್ರಶೇಖರ್, ರಮೇಶ್ ಗೌಡರು, ನಮ್ಮ ಶಿವಕುಮಾರ್ ಅವರು, ಲೋಕಪಾಲಯ್ಯನವರು, ರಾಜೇಗೌಡರು, ಪ್ರತಿಯೊಬ್ಬರು, ನಮ್ಮ ನಿರಂಜನ್ ಕುಮಾರ್ ಅವರು, ನಿರಂಜನ್ ಮೂರ್ತಿ ಅವರು, ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಿದ್ದೀರಿ. ಆದರೆ ನಿಮ್ಮನ್ನ ಮುಖ ಎಲ್ಲ ನೋಡಿದರೆ ಯಾಕೋ ಒಂಥರ ಸಪ್ಪೆ ಆಗಿರಬೇಡಿ. ದೇಶಕ್ಕೋಸ್ಕರ ನಡೆಯುವಂಥ ಚುನಾವಣೆ ಇದು. ಇಲ್ಲಿ ಪ್ರತಾಪ್ ಸಿಂಹ ಇರ್ತಾನೆ ಮುಖ್ಯ ಅಲ್ಲ, ದೇಶ ಇರಬೇಕು, ದೇಶಕ್ಕೆ ಮೋದಿ ಬೇಕು, ಮೋದಿ ಇದ್ರಷ್ಟೇ ದೇಶ ಉಳಿಯುವಂಥದ್ದು. ಅದಕ್ಕೋಸ್ಕರ ನಾವೆಲ್ಲ ಕೆಲಸ ಮಾಡಬೇಕು. ಇವತ್ತು ಮೋದಿ ಅನ್ನೋ ವ್ಯಕ್ತಿ ಇಲ್ಲ ಅಂತಂದ್ರೆ ಪ್ರತಾಪ್ ಸಿಂಹ ಸಂಸದನೇ ಆಗಿರ್ತಿರ್ಲಿಲ್ಲ. ಎಲ್ಲ ಪತ್ರಿಕೆಯಲ್ಲಿ ಬರ್ಕೊಂಡು ಬೆಂಗಳೂರಿನಲ್ಲಿ ಇರ್ತಾ ಇದ್ದೆ. ಮೋದಿ ಅನ್ನೋ ವ್ಯಕ್ತಿಯ ಫೋಟೋ ಇಟ್ಕೊಂಡು ನಾನು 2 ಸಾರಿ ಸಂಸದನಾಗಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೀನಿ. 10 ವರ್ಷ ನೀವೆಲ್ಲ ಅವಕಾಶನ ಮಾಡಿಕೊಟ್ಟಿದ್ರಿ. ನನಗೋಸ್ಕರ ಬ್ಯಾನರ್ ಪಟ್ಟಿನ ಕಟ್ಟಿದಿರಿ, ಊರೂರಿಗೆ ಹೋಗಿದಿರಿ, ರಿಪೋರ್ಟ್ ಕಾರ್ಡ್ ಹಂಚಿದಿರಿ, ನನಗೋಸ್ಕರ ಘೋಷಣೆಗೆ ಹೋಗಿದಿರಿ. ಯಾಕಂದ್ರೆ ದೇಶಕ್ಕೆ ಮೋದಿ ಬೇಕು, ಮೋದಿ ಹಿಂದೆ ಕೈ ಎತ್ತದಕ್ಕೊಬ್ಬ ನಮ್ಮದಿಂದಲೂ ಪ್ರತಿನಿಧಿ ಬೇಕು ಅಂತ ಹೇಳಿ ನನಗೋಸ್ಕರ ಕೆಲಸವನ್ನು ಮಾಡಿದಿರಿ. ಈ 10 ವರ್ಷನ ಕೊಟ್ಟಿದ್ರಿ. ರಾಜಕಾರಣದಲ್ಲಿ 50 ವರ್ಷ ಇದ್ರೆ, 10 ವರ್ಷ ಇದ್ರೆ, 5 ವರ್ಷ ಇದ್ರೆ ಸಾಧನೆ ಅಲ್ಲ, 50 ವರ್ಷ ಇದ್ರೆ ಮಾತ್ರ ಸಾಧನೆ ಅಂತ ಭಾವಿಸ್ಬೇಡಿ. ರಾಜಕಾರಣದಲ್ಲಿ ನಾವು ಎಷ್ಟು ದಿನ ಇರ್ತೀವಿ, ಮೀನಿಂಗ್ಫುಲ್ ಆಗಿ ಬದುಕಬೇಕು. ನಿಮಗೆ ಒಂದು ಕಥೆನ ಹೇಳಲಿಕ್ಕೆ ಬಯಸ್ತೇನೆ. ಈ ರಾಮಾಯಣ ಮಹಾಭಾರತ ನೀವೆಲ್ಲ ಕೇಳಿರ್ತೀರಿ. ಈ ರಾಮಾಯಣ ಮಹಾಭಾರತ ಅಂತಂದ್ರೆ ನಮಗೆ ರಾಮ ರಾವಣ ರಾಜಗೆ, ಕೌರವ ಪಾಂಡವ ರಾಜಗೆ ನಮಗೆ ಕಲ್ಪನೆ ಹೋಗಲ್ಲ. ಆದ್ರೆ ರಾಮ ರಾವಣ ರಾಜಗೆ, ಕೌರವ ಪಾಂಡವ ರಾಜಗೆ ಸಾಕಷ್ಟು ಉಪಕಥೆಗಳು ಬರ್ತವೆ. ಹಾಗೆ ಮಹಾಭಾರತದಲ್ಲಿ ಒಂದು ಉಪಕಥೆ ಬರುತ್ತೆ.
ಆ ಉಪಕಥೆಯಲ್ಲಿ ಒಂದು ಸಂಜಯ ಅಂತ ಒಂದು ಸ್ಟೋರಿ ಬರುತ್ತೆ. ಸಂಜಯ ಒಬ್ಬ ರಾಜ. ಈ ಸ್ಟೋರಿ ಯಾವಾಗ ಬರುತ್ತೆ ಅಂತಂದ್ರೆ, ಪಾಂಡವರು ವನವಾಸಕ್ಕೆ ಹೋಗಿರ್ತಾರೆ, 14 ವರ್ಷ ವನವಾಸನ ಮುಗಿಸಿ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಕೃಷ್ಣ ಸಂಧಾನಕಾರನಾಗಿ ಕೌರವರ ಹತ್ರ ಹೋಗಿ, ದುರ್ಯೋಧನ ಹತ್ರ ಹೋಗಿ, ಪಾಂಡವರು ವಾಪಸ್ ಬಂದಿದ್ದಾರೆ, ಅವರಿಗೆ ನಿನ್ನ ಮಾತಿನಂತೆ ಅವರಿಗೆ ರಾಜ್ಯವನ್ನು ಬಿಟ್ಟು ಕೊಡು, ಇಲ್ಲ ಅರ್ಧ ರಾಜ್ಯವನ್ನಾದ್ರೂ ಕೊಡು ಅಂತ ಕೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ರಾಜ್ಯ ಕೊಡೋದಿರ್ಲಿ, 5 ಗ್ರಾಮನೂ ಕೊಡಲ್ಲ, 5 ಇಂಚು ಜಾಗನೂ ಕೊಡಲ್ಲ ಅಂತ ಹೇಳ್ತಾನೆ. ಸಂಧಾನ ಮುರಿದು ಬಿದ್ದು ಹೋಗುತ್ತೆ. ಏನ್ ಮಾಡ್ಬೇಕು ಅಂತೇಳಿ ಕೃಷ್ಣನಿಗೂ ತೋಚಲ್ಲ. ಆಗ ಕೃಷ್ಣನಿಗೆ ಯೋಚನೆ ಆಗುತ್ತೆ, ಪಾಂಡವರು ವನವಾಸಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಅವರ ತಾಯಿಯಾಗಿರುವಂತ ಕುಂತಿ ವಿದುರನ ಮನೆಯಲ್ಲಿ ಇರ್ತಾಳೆ. ಆ ವಿದುರನ ಮನೆಗೆ ಹೋಗಿ ಕುಂತಿಯನ್ನು ಭೇಟಿಯಾಗಿ, ನಿನ್ನ ಮಕ್ಕಳನ್ನ ನಿನಗೆ 14 ವರ್ಷ ನೋಡಿಲ್ವಲ್ಲ, ನೋಡ್ಬೇಕು ಅನ್ನಿಸ್ತಾ ಇದೆಯಾ, ನಿನ್ನ ಈ ಸಂಧಾನ ಮುರಿದು ಬಿದ್ದು ಹೋಗಿದೆ, ನಿನ್ನ ಮಕ್ಕಳಿಗೆ ಏನಾದ್ರು ಸಂದೇಶವಿದೆಯಾ ಅಂತ ಹೇಳಿ ಕುಂತಿನ ಕೇಳಲಿಕ್ಕೆ ಅಂತ ಕೃಷ್ಣ ಹೋಗ್ತಾನೆ. ಆ ಕೃಷ್ಣ ಹೋದಾಗ ಕುಂತಿ ಈ ಕಥೆನ ಹೇಳ್ತಾಳೆ, ಸಂಜಯನ ಕಥೆ. ಸಂಜಯನೊಬ್ಬ ರಾಜ, ಅವನ ರಾಜ್ಯವನ್ನು ಕಳ್ಕೊಂಡು ಯುದ್ಧದಲ್ಲಿ ಸೋತು ಮೂಲದಲ್ಲಿ ಕೂತಿರ್ತಾನೆ. ಅದನ್ನೆಲ್ಲ ಅವನ ತಾಯಿ ನೋಡ್ತಾಳೆ. ಅವನಿಗೆ ಫೈಟ್ ಮಾಡುವಂತ ಸ್ಪಿರಿಟ್ ಹೊರಟೋಗ್ಬಿಟ್ಟಿರುತ್ತೆ. ಆ ಕ್ಷಾತ್ರ ಗುಣನ ಕಾಣಿಸ್ತಾ ಇರಲ್ಲ. ಆಗ ಅವನ ತಾಯಿ ವಿದುಲಾಗಿ ಇದನ್ನೆಲ್ಲ ನೋಡಿಬಿಟ್ಟು ಬಹಳ ಸಿಟ್ಟು ಬರುತ್ತೆ. ನೀನು ನನ್ನ ಮಗನೇ ಅಲ್ಲ, ನೀನು ನನ್ನ ಗಂಡನಿಗೆ ಹುಟ್ಟಿದ್ಯಾ ಅನ್ನೋದೇ ಸಂಶಯ ಬರುತ್ತೆ ಅಂತ ಹೇಳಿ ಅವಳಿಗೆ ಕೋಪದಿಂದ ಹೇಳ್ತಾಳೆ, ಮುಹೂರ್ತಂ ಜ್ವಲಿತಂ ಶ್ರೇಯೋ ನತ ಧೂಮಾಯಿತಂ ಚಿರಂ ಅಂತ ಹೇಳ್ತಾಳೆ. ಮುಹೂರ್ತಂ ಜ್ವಲಿತಂ ಶ್ರೇಯೋ ನತ ಧೂಮಾಯಿತಂ ಚಿರಂ ಅಂತ ಹೇಳ್ತಾಳೆ. ಅಂದ್ರೆ ಆ ಮಾತಿನ ಅರ್ಥ ಇಷ್ಟೇನೆ, ಅಲ್ಪ ಕಾಲ ಬದುಕಿದ್ರು ಕೂಡ ಕರ್ಪೂರ ತರ ಪ್ರಜ್ವಲಿಸಿ ಬದುಕಬೇಕು, 100 ವರ್ಷ ಹೊಗೆಯಾಡ್ತಾ ಬಿದ್ದಿರುವಂತ ಕೊರಡಿನಂತಾಗಬೇಡ ಅಂತ ಹೇಳ್ತಾಳೆ. ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ವರ್ಷ ಅಧಿಕಾರ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ಅಧಿಕಾರವನ್ನ ಜನರಿಗೆ ಯಾವ ರೀತಿ ಬಳಸಿದೀವಿ, ನಾವೇನ್ ಕೆಲಸವನ್ನ ಮಾಡಿದೀವಿ, ಅದು ಅಷ್ಟೇನೆ ಮುಖ್ಯವಾಗುತ್ತೆ. ವಿವೇಕಾನಂದರು ಬದುಕಿದ್ದು ಕೇವಲ 39 ವರ್ಷ, ರಾಮತೀರ್ಥರು ಬದುಕಿದ್ದು ಬರೀ 32 ವರ್ಷ, ಶ್ರೀನಿವಾಸ ರಾಮಾನುಜನ್ ಬದುಕಿದ್ದು ಕೇವಲ 33 ವರ್ಷ. ಇವತ್ತು ಗಣಿತನ ಬಿಟ್ರೆ, ಆಲ್ಜಿಬ್ರಾ ಅಂತ ಹೇಳಿದ್ರೆ ಶ್ರೀನಿವಾಸ ರಾಮಾನುಜನ ಬಿಡಕ್ಕಾಗಲ್ಲ, ರಾಮತೀರ್ಥರನ್ನ ಮರೆಯಕ್ಕಾಗಲ್ಲ. ವಿವೇಕಾನಂದರನ್ನ ಇವತ್ತು ಸತ್ವಾಗಿ 100 ವರ್ಷ ಆಯ್ತು, ಆದ್ರೂ ಕೂಡ ಇವತ್ತು ನಮಗೆ ಪ್ರೇರಣೆಯಾಗಿ ಇಟ್ಕೊಳ್ತೀವಿ. ಹಾಗೆ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ಜೀವನದಲ್ಲಿ ಮೀನಿಂಗ್ಫುಲ್ ಆಗಿ ಬದುಕಬೇಕು. 10 ವರ್ಷ ನಿಮ್ಮ MP ಆಗಿ, ಇದನ್ನು ವಿದಾಯದ ಭಾಷಣ ಅಂತ ತಿಳ್ಕೊಳ್ಬೇಡಿ. ಮೋದಿಜಿಯವರು ನಾನೇ ಬರೆದಿರುವಂತ ಬಯೋಗ್ರಫಿ. ಇವತ್ತು ನೀವು ಮೋದಿಜಿಯವರಿಗೆ ಜೈಕಾರ ಹಾಕ್ತೀರಿ, 2008ರಲ್ಲಿ ಜೈಕಾರ ಹಾಕೋರು ಬಹಳ ಕಮ್ಮಿ ಇದ್ರು. ಅವತ್ತು ನರೇಂದ್ರ ಮೋದಿ ಯಾರು ತುಳಿದ ಹಾದಿ ಅಂತ ಪುಸ್ತಕ ಬರೆದವ ನಾನು. ಅವತ್ತು ಹೋಗಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಬರೆದಾಗ ಮೋದಿಜಿಯವ್ರನ್ನ ನೋಡಿದಾಗ ಫಸ್ಟ್ ಕಾಲಿ ನಮಸ್ಕಾರ ಮಾಡಿದೆ, ಲೀಲಾ ಕಲಿಸಿದೆ. ಆ ಪುಸ್ತಕ ಅರುಣ್ ಜೇಟ್ಲಿ ಬಿಡುಗಡೆ ಮಾಡಿದ್ದು, ಮೈಸಾ ದೇವೇಗೌಡರು ಆ ಪುಸ್ತಕವನ್ನು ಬಿಡುಗಡೆ ಮಾಡಿಸಿದ್ರು. ಆಗ ಮೋದಿಜಿಯವ್ರು ನೋಡಿದಾಗ ನಾನು ಶಾರ್ಟ್ ಹೇರ್ನ ಇಟ್ಕೊಂಡಿದ್ದೆ, ನೋಡಿದ್ದ ನೀನೇ ಬರೆದಿದ್ದು ಅಂತ ಹೇಳಿದ್ರು. ಹೌದು, ನಾನೇ ಬರೆದಿದ್ದು ಅಂತ. ಅವ್ರಿಗೆ ಬರೀ ಫೋನಲ್ಲಿ ಅಷ್ಟೇ ಕಾಂಟ್ಯಾಕ್ಟ್ ಇದ್ದಿದ್ದು. ಅದಾದ್ಮೇಲೆ ನೋಡ್ಬಿಟ್ಟು ಬಹಳ ಖುಷಿ ಆದ್ರು. ಅದಾದ್ಮೇಲೆ ನನಗೆ ಫೋನ್ ಬಂತು, ಅದನ್ನು ಗುಜರಾತಿಗೆ ಟ್ರಾನ್ಸ್ಲೇಟ್ ಮಾಡುವಂತ ಸಿಂಹಪುರುಷ್ ಅಂತ ಗುಜರಾತಿಗೆ ಟ್ರಾನ್ಸ್ಲೇಟ್ ಆಯಿತು. ಅದನ್ನ ಕಾಪರೇಟ್ ಅನ್ನು ಕೂಡ ನಾವು ಕೊಟ್ಟೆ. ಅವತ್ತು ಮೋದಿಜಿ ಬಗ್ಗೆ ಬರೆದಿದ್ದು. ಮೋದಿಜಿ ನನ್ನ ಬಗ್ಗೆ ಭಕ್ತಿ ಇರೋದು ಯಾವಾಗ ಅಂತಂದ್ರೆ, ನಿಮಗೆ ಇವತ್ತು ಮೋದಿಜಿ ಅಂತ ಹೇಳ್ತೀರಿ. 2004 ಜೂನ್ 19ನೇ ತಾರೀಕು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ತೆಗೆದು ನೋಡಿ. ಆವಾಗ ವಾಜಪೇಯಿ ಸರ್ಕಾರ ಹೋಯ್ತು, ಸೋಲಿಗೆ ಗುಜರಾತ್ ವೈಲೆನ್ಸ್ ಕಾರಣ, ಗುಜರಾತ್ ಹಿಂಸಾಚಾರ ಕಾರಣ ಅಂತ ಹೇಳ್ಬಿಟ್ಟು ವಾಜಪೇಯಿ ಹೇಳಿದ್ರು. ಚಂದ್ರಬಾಬು ನಾಯ್ಡು ಅದನ್ನೇ ಕ್ಲೇಮ್ ಮಾಡಿದ್ರು. ಆಗ ಹರಕೆ ಕುರಿ ಹುಡುಕುತ್ತಿರುವ ವಾಜಪೇಯಿ ಅಂತ ಹೇಳಿ ಫಸ್ಟ್ ಆರ್ಟಿಕಲ್ ಅವತ್ತು ನಾನು ಮೋದಿಜಿಯವರ ಪರವಾಗಿ ಬರೆದೆ. 2004ರಲ್ಲಿ 2004, ಇವತ್ತು 2024ರಲ್ಲಿ 20 ವರ್ಷದ ಹಿಂದೆ ನೀವೇನೇನಾಗಿದ್ದು ಯೋಚನೆ ಮಾಡಿ. ಅವತ್ತು ಬರೆದಿದ್ದೀನಿ. 1986ರಲ್ಲಿ ನಾನು ITC ಕ್ಯಾಂಪ್ ಮಾಡಿದ್ರು. ನಾನು ಶಾಲೆಗೆ ಹೋಗ್ತಾರ ಹುಡುಗ, ನಮ್ಮಪ್ಪ RSS ನಲ್ಲಿ ಅವರು ಸಕ್ರಿಯವಾಗಿದ್ದರಿಂದಾಗಿ ನನಗೆ ಅವಕಾಶ ಕೊಟ್ಟಿದ್ರು. 1961ರಲ್ಲಿ ನಮ್ಮಪ್ಪ ITC OTC ಮಾಡಿದ್ರು ನಾಗ್ಪುರದಲ್ಲಿ. 1968ರಲ್ಲಿ ಗ್ರಾಮ ಪಂಚಾಯತಿಯ ದೀಪದ ಗುರುತಿನಲ್ಲಿ, ಜನಸಂಘದ ಗುರುತಿನಲ್ಲಿ ಗೆದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ 10 ವರ್ಷ ಕೆಲಸ ಮಾಡಿದ್ರು. ಇವತ್ತು 10 ವರ್ಷ ಆಗಿ ನಿಮ್ಮ MP ಆಗಿ ಕೆಲಸ ಮಾಡೋದಕ್ಕೆ ನೀವು ನನಗೆ ಅಂತ ಅವಕಾಶ ಮಾಡಿಕೊಟ್ಟಿದ್ರೆ ನಿಮಗೆ ಇದಕ್ಕಿಂತ ಸೌಭಾಗ್ಯ ಇನ್ನೊಂದಿಲ್ಲ. ಅರೆ ಇವತ್ತು ದೇಶಕ್ಕೆ ಮತ್ತೆ ಮೋದಿ ಬರಬೇಕು, ನಾವೆಲ್ಲ ಒಟ್ಟು ಕೆಲಸನ ಮಾಡಬೇಕು. ಎಷ್ಟೋ ರಾಜಕಾರಣಿಗಳು 40 ವರ್ಷ 50 ವರ್ಷ ಬದುಕ್ತಾರೆ. ಸತ್ತಾದ್ಮೇಲೆ ಏನಂತ, ಸತ್ತಾದ್ಮೇಲೆ ಅವ್ರ ಹೆಂಡತಿ ಮಕ್ಕಳು ಅಷ್ಟೇ ಹೇಳೋದು. ಯಾಕಂದ್ರೆ ಅವ್ರಿಗೆ ಆಸ್ತಿ ಪಾಸ್ತಿ ಮಾಡ್ಕೊಟ್ಟು ಹೋಗಿರ್ತಾರೆ, ಅವ್ರ ಅಭ್ಯುದಯ ಕೆಲಸ ಮಾಡ್ತಾರೆ. ಊರು ಅಳೋದು ಅವತ್ತು. ಆದ್ರೆ ಇವತ್ತು ಊರು ಯೋಚನೆ ಮಾಡುವಷ್ಟು, ಊರು ಪ್ರೀತಿಸುವಷ್ಟು 10 ವರ್ಷಗಳಲ್ಲಿ ನಾನು ಕೆಲಸವನ್ನು ಮಾಡಿದ್ದೀನಿ. ಕಳೆದ 4-5 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟರ್ನಲ್ಲಿ ಟಾಪ್ 1 ಟ್ರೆಂಡಿಂಗ್ ಆಗಿದೆ. ನಂದು ಎಲ್ಲ ಆರ್ಗ್ಯಾನಿಕ್ ಟ್ರೆಂಡಿಂಗ್ ಆಗಿದೆ. ಇವತ್ತು ನನ್ನ ಕ್ಷೇತ್ರದಲ್ಲಿ 28 ಕ್ಷೇತ್ರದಲ್ಲಿ ನಮಗೆ ನಮ್ಮ ಸಂಸದಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಹೋರಾಟ ನಡೆದಿದೆ. ಅದು ಕೊಡಗು ಮತ್ತು ಮೈಸೂರು ಕ್ಷೇತ್ರ ಮಾತ್ರ. 28 ಕ್ಷೇತ್ರಗಳಲ್ಲಿ
ಸಂಸದರಿಗೆ ವಾಪಸ್ ಟಿಕೆಟ್ ಕೊಡಬೇಕು ಅಂತ ಹೇಳಿ ಇಡೀ ನಮ್ಮ ಕ್ಷೇತ್ರದ ಆಚೆಗೂ ಎಲ್ಲಾದ್ರೂ ಕೂಡ ಹೋರಾಟ ಆಗಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಜನ ಪೋಸ್ಟ್ ಅನ್ನು ಹಾಕಿದ್ರೆ, ಅದು ಮೈಸೂರು ಸಂಸದನ ಬಗ್ಗೆ ಹಾಕಿದರೆ ಈ ಪ್ರೀತಿ ವಿಶ್ವಾಸದ ಮುಂದೆ ಯಾವುದು ಬೇಕಾಗಿಲ್ಲ. 10 ವರ್ಷದ ನನ್ನ ಸಂಸದನ ಜೀವನ ಏನಿದಿಲ್ಲ, ಇದು ಜೀವಕ್ಕೆ ಇನ್ನು ಮುಂದಿನ ಬದುಕಿಗೆ ಸಾಕಾಗುವಷ್ಟು ನನಗೆ ಒಳ್ಳೆ ಭಾವನೆಗಳನ್ನ, ಪ್ರೀತಿಯನ್ನ ಕೊಟ್ಟಿದೆ. ಜನರ ಹೃದಯದಲ್ಲಿ ಪ್ರೀತಿ ಇದೆಯಲ್ಲ, ಅದು ಸಾಕು. ಕೆಟ್ಟವರ ಕೆಟ್ಟ ಆಲೋಚನೆಗಳು, ಅವರ ಪ್ರಯತ್ನಗಳಿಗೆ ಎಷ್ಟು ಪ್ರಭಾವ ಇರುತ್ತೋ, ಒಳ್ಳೆಯವರ ಹಾರೈಕೆ ಇರ್ಬೋದು, ಒಳ್ಳೆಯವರ ಪ್ರಾರ್ಥನೆ ಇರ್ಬೋದು, ಅದಕ್ಕೂ ಕೂಡ ಅಷ್ಟೇ ಶಕ್ತಿ ಇರುತ್ತೆ. ಮೋದಿಜಿಯವರು ಕೂಡ ಗುಜರಾತ್ನಲ್ಲಿ ಸಂಸ್ಕಾರ ಧಾಮ ಅಂತೇಳಿ ರಾಜಕಾರಣದಿಂದ ಹೊರಟೋಗಿದ್ರು, ವಾಪಸ್ ಬಂದ್ರು, ಇವತ್ತು ದೇಶದ ಪ್ರಧಾನಿಯಾಗಿದ್ದಾರೆ. ಯಾವತ್ತೂ ಕೂಡ ಜೀವನ ಇಷ್ಟೇ ಅಂತ ಭಾವಿಸಬಾರ್ದು. ಒಳ್ಳೆ ಕೆಲಸ ಮಾಡೋಕ್ಕೆ ಸಾಕಷ್ಟು ಕ್ಷೇತ್ರಗಳಿದೆ. ಕಾರ್ಯಕರ್ತರಾಗಿ ನಾನು ನಿಮ್ಮ ಜೊತೆ ಇರ್ತೇನೆ. ಪಕ್ಷ ಟಿಕೆಟ್ ಕೊಡ್ಲಿ ಇರಲಿ, ಆದರೆ ನಿಮ್ಮ ಜೊತೆ ಸೇರಿ ಬಾವುಟ ಕಟ್ತೀನಿ, ಬ್ಯಾನರ್ ಕಟ್ತೀನಿ, ಬಿಜೆಪಿಗೋಸ್ಕರ ಘೋಷಣೆ ಹಾಕ್ತೀನಿ. ಅದ್ರ ಜೊತೆಗೆ ನನಗೆ ಹೆಮ್ಮೆ ಅನಿಸುತ್ತೆ, ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ನಾನು ಕೊಟ್ಟು ಹೇಳಿ ಬಯಸ್ತೇನೆ, ಸಿದ್ದರಾಮಯ್ಯ ಅವ್ರ ವಿರುದ್ಧ ಯಾರಾದರೂ ಒಬ್ಬ ತೊಡೆ ಕಟ್ಟಿದ್ರೆ, ಯಾರಾದ್ರೂ ಒಬ್ಬ ಹೇಳಿಕೆ ಕೊಡ್ತೀನಿ, ಯಾರ ಕೈ ದಮ್ಮು ಇಲ್ಲ ತಿಳ್ಕೊಳ್ಳಿ, ಒಂದು ಹೇಳಿಕೆ ಕೊಡಿಸ್ಬಿಡಿ ನೋಡೋಣ. ಸಿದ್ದರಾಮಯ್ಯ ಭಾಗದಲ್ಲಿ ಇರುವಂಥ ಲೀಡ್ಗಳ ಹತ್ರ ತೊಡೆ ನಡುಗುತ್ತೆ. ಆದರೆ ನಾನು ಹೇಳಿಕೆ ಕೊಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಅವತ್ತು ಮಹಿಷಾ ದಸರಾವನ್ನು 2016 ಮಾಡ್ತಿದ್ರು. ಅದನ್ನ 2019 ಹೊಸಗೆ ಹೋಗ್ಬೇಕಾದ್ರೆ ಇಲ್ಲಿ ವೇದಿಕೆಯಲ್ಲಿ ಇರೋದು ಕೂಡ ಕೆಲವರು ಇದ್ದಾರೆ. ಸೋಮಣ್ಣ ಸಾಹೇಬ್ ಎದುರುಗಡೆ ಚರ್ಚೆ ಆಯಿತು ಧನಲಕ್ಷ್ಮಿನಲ್ಲಿ. ಸರ್ ಯಾಕೆ ನಮಗೆ ಕಾಂಟ್ರವರ್ಸಿ ಬೇಕು, 3 ದಿನದ ದಸರಾ ಇದೆ, ಸುಮ್ಮನೆ ಅಂತ ಹೇಳಿದ್ರು. ನಾನು ಹೇಳಿದೆ ಸೋಮಣ್ಣ ಸಾಹೇಬ್ರಿಗೆ, ಸರ್ ನಾನು ಪ್ರೊಟೆಸ್ಟ್ ಮಾಡ್ತೀನಿ, ನಾನು ಬಿಡಲ್ಲ, ದಸರಾ ಬಾಯ್ಕಾಟ್ ಮಾಡ್ತೀನಿ. ಐ ವಿಲ್ ನಾಟ್ ಬಿ ಪಾರ್ಟ್ ಆಫ್ ಯುವರ್ ಸಿಟಿ ಸ್ಕೀಮ್ ಆಫ್ ಥಿಂಗ್ಸ್ ಅಂತ ಹೇಳಿದೆ ನಾನು. ತಾಯಿ ಚಾಮುಂಡಿಗೆ ಅವಮಾನ ಆಗೋದನ್ನು ನಾನು ಬಿಡಲ್ಲ. ಸೆಪ್ಟೆಂಬರ್ 26ನೇ ತಾರೀಕು ಮಹಿಷಾ ದಸರಾ ಮಾಡಿಬಿಟ್ಟು ತಾಯಿ ಚಾಮುಂಡಿಗೆ ಅವಮಾನ ಮಾಡಿಸ್ತೀರಿ. ಸೆಪ್ಟೆಂಬರ್ 29ನೇ ತಾರೀಕು ಪುಷ್ಪಾರ್ಚನೆ ಮಾಡಿ ನೀವು ಅಧಿದೇವತೆ ಅಂತ ಹೇಳ್ತೀರಿ. ಈ ಒಂದು ಅನೈತಿಕ ಕೆಲಸವನ್ನು ನಾನು ಒಪ್ಪಲ್ಲ ಸರ್ ಅಂತ ಹೇಳಿ ಅವತ್ತು ನಾನು ಹೇಳಿದೆ. ಸೋಮಣ್ಣ ಸಾಹೇಬ್ ಆಯ್ತು, ಪ್ರತಾಪ್ ಆಯ್ತು, ಸರಿ ಇದೆ ಅಂತ ಹೇಳಿ 144 ಸೆಕ್ಷನ್ ಹಾಕ್ಬಿಟ್ಟು ಅವತ್ತು ಮಹಿಷಾ ದಸರಾವನ್ನು ನಿಲ್ಲಿಸ್ತು. ಸಿದ್ದರಾಮಯ್ಯ ಸರ್ಕಾರ ಬಂತು, ಮತ್ತೆ ಅವರಿಗೆ ಪುಳಕಿತರಾದ್ರು, ಇನ್ನು ಧೈರ್ಯ ಬಂತು, ಮಾಡ್ತೀವಿ ಅಂತ ಏನು ತೊಡಕಟ್ಟಿ ನಿಂತರು. ಅವತ್ತು ಬಚ್ಚಣ್ಣ ನನ್ನ ಜೊತೆ ನಿಂತ್ಕೊಂಡ್ರು. ಅವತ್ತು ಯಾರು ಒಂದು ವಕ್ತಾರರು ಕೂಡ 2019 ಮಾತಾಡಲ್ಲ, ಸೋಮಸುಂದರ್ ಅಂತ ಕೆಲವರು ನಮ್ಮ ಜೊತೆ ಮಾತಾಡಿದ್ಬಿಟ್ರೆ ಅವತ್ತು ಯಾರು ಲೀಡರ್ಸ್ ನಿಂತಿರಲಿಲ್ಲ. ಪ್ರತಾಪ್ ಸಿಂಹನಿಗೆ ಎಲ್ಲರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಬೋದಿತ್ತು. ನಾನು ರಿಯಲ್ ಎಸ್ಟೇಟ್ ಮಾಡ್ಬೋದಿತ್ತು. ಅಲ್ಪಾಡ್ಗಳು 3ನೇ ಕ್ಲಾಸ್ ಫೇಲ್ ಆಗಿರೋರು ಮಾಡ್ತಾರೆ, ಪ್ರತಾಪ್ ಸಿಂಹ ಮಾಡಲಿಲ್ಲ. ನಾವು ಕಾಂಟ್ರಾಕ್ಟ್ ಮಾಡ್ಬೋದಿತ್ತು, ನಾವು ಕಮಿಷನ್ ಮಾಡ್ಬೋದಿತ್ತು, ಬಂದ್ ಕೂಡಲೇ ಕಾರಣ ಡೋರ್ ತೆಗೆದಕ್ಕೆ ಹಣ ಅಂತ ಹೇಳಿ ಬಟಾಣಿಗಳನ್ನು ಸಾಕ್ಬೋದಿತ್ತು. ಮಾಡಲಿಲ್ಲ ನಾನು ಅದನ್ನ. ಯಾಕಂದ್ರೆ ನಾನು ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿರೋನು, ಕೆಲಸವನ್ನು ಮಾಡಿದೆ, ಕಾರ್ಯಕರ್ತರ ಜೊತೆ ನಿಂತೆ. ಇವತ್ತು ಕ್ಯಾಟ್ಮನ್ನಲ್ಲಿ ಗಲಾಟೆ ಅಂದ್ರೆ ನನಗೆ ಕಾಲ್ ಬರೋದು, ಇನ್ಯಾರು ಬರಲ್ಲ. ಅವತ್ತು ರಾಜ್ಯ ಮಾಡೋ ಕೆಲಸ ಆಯ್ತು, ಬಾಡಿ ತೆಗೆಯಲ್ಲ ಅಂತ ಹೇಳಿದೆ. 5 ಲಕ್ಷ ನೀವು ಹೋಗಿ ಕಂಪನ್ಸೇಷನ್ ಕೊಡ್ಬೇಕು ಅಂತ BC ಶಿಖಾ ಅವ್ರನ್ನ ಸ್ಥಳಕ್ಕೆ ಕಳಿಸಿದೆ. ಸಿದ್ದರಾಮಯ್ಯ ಸರ್ಕಾರ ಇತ್ತು, BC ಶಿಖಾ ಅವ್ರು ಬರಲ್ಲ, ಚೆಕ್ ಕಳಿಸ್ತೀನಿ ಅಂತಂದ್ರು. ಬರಲೇಬೇಕು ಸ್ಥಳಕ್ಕೆ ಅಂತಂದ್ರೆ ಬಂದು ಕಳಿಸಾದ ಮೇಲೆ ಹೆಣಕ್ಕೆ ಹಾಕಿದಂತಹ ಕವರ್ ಏನಿತ್ತು ಅದನ್ನು ತೆಗೆದುಬಿಟ್ಟು ಪೂಜೆ ಕಡಿಮೆ ತೋರಿಸಿದೆ. ನೋಡಿ ಏನಾಗಿದೆ ಅಂತ ಹೇಳಿದೆ. ಅವತ್ತು ಪ್ರೊಸೆಷನ್ ಅಲ್ಲಿ ತೆಗೆದುಕೊಂಡು ಹೋಗ್ಬೇಕು, ನಮಗೆ ಹೆಣನ ಹಾಗೆ ತಗೊಂಡು ಹೋಗಲ್ಲ ಅಂತ ಹೇಳಿದೆ. ಕ್ಯಾಟ್ಮಾರ್ನಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಕೂಡಲೇ ನಮ್ಮ ಲೀಡರ್ಸ್ ಎಲ್ಲ ಪಾರು ಓಡೋಗ್ಬಿಟ್ಟು, ಯಾರು ಬರಲಿಲ್ಲ. ಕ್ಯಾಟ್ಮಾರ್ನಲ್ಲಿ ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ಅವತ್ತು ರಾಜೇಂದ್ರ ಅವರು ಇದ್ರು ನನ್ನ ಜೊತೆ. ಅವತ್ತು ಕ್ಯಾಟ್ಮಾರ್ನಲ್ಲಿ ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ಕಲ್ಲು ಲೈಟ್ ಕಂಬಕ್ಕೆ ಮಚ್ಚು ನೋಡಿದ್ರು, ಬರ್ರಂತ ಕರೆದ್ರು, ಕಲ್ಲು ನೋಡಿದ್ರು, ಯಾರು ಇವತ್ತು. ಅವತ್ತು ಸ್ಮಶಾನಕ್ಕೆ ಹೋದೆ. ಅವತ್ತು ಹೋಗಿ ಸೀಮೆಣ್ಣೆ ಹಾಕಿ ಸುಟ್ಟಾಕಿ ಅವತ್ತು ನಾವು ವಾಪಸ್ ಬರ್ಬೇಕಾದ್ರೆ 25 ಹುಡುಗರು ಲಾಂಗ್ ತಗೊಂಡು ಬಂದ್ರು. ಅವತ್ತು ನನ್ನ ಬಂದು ತೆಗೆದೆ. ನಾನು ತೆಗೆದಾಗ ಪೊಲೀಸರು ಹೇಳಿದ್ರು, ನೀವು ತೆಗಿಬೇಡಿ ಸರ್ ಅಂತೇಳಿ ಗಾಳಿ ಮೇಲೆ ಗುಂಡು ಹಾಕಿ ಅವ್ರು ಓಡಿಸಿ ನನ್ನನ್ನು ಹೊರಗಡೆ ಕರ್ಕೊಂಡ್ಬಂದ್ರು. ಅವತ್ತು ಪ್ರತಾಪ್ ಸಿಂಹನೇ ನಿಂತಿದ್ದವನು. ರಾಜ ಮಾಡೋ ಕೇಸ್ ಆದಾಗ ಅವ್ರ ಮನೆಗೆ ಸಹಾಯ ಇತ್ತು, ಅದು ನಿಂತಿದ್ರು. ಕೊಡಗಿನಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ. ಪ್ರವೀಣ್ ಪೂಜಾರಿ ಸತ್ತೋದಾಗ ಪ್ರತಾಪ್ ಸಿಂಹ ಮೈಸೂರಿಂದ 5 ಲಕ್ಷ ರೂಪಾಯಿ ತಗೊಂಡೋಗಿ ಅವ್ರ ತಂದೆ ಹೆಸರಿನಲ್ಲಿಟ್ಟು ಅವರಿಗೆ ಪ್ರತಿ ತಿಂಗಳು ಕಾವೇರಿ ಗ್ರಾಮೀಣ ಬ್ಯಾಂಕಿಂದ 4,000 ರೂಪಾಯಿ ಬಡ್ಡಿ ಬರೋಂಗ್ ಮಾಡಿಕೊಟ್ಟು ನಾನೇ ಮಾಡಿಕೊಟ್ಟಿದ್ದು. ಪಿರಿಯಾಪುರದಲ್ಲಿ ಸ್ವಾಮಿ ಮರಣ ಆಯ್ತು. ಆ ಸ್ವಾಮಿ ಮರಣ ಆದಾಗ ಯಾರು ತಿರುಗಿ ನೋಡಲಿಲ್ಲ. ಅವತ್ತು ಹೋಗಿ 5 ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಇಟ್ಟು, ನನ್ನ ಕೈ ಇಟ್ಟಿದ್ದು ಅದೇ ಶಕ್ತಿ. ತಗೊಂಡಾಗ ಅಕೌಂಟಿಗೆ ಇಟ್ಟು ಕಾವೇರಿ ಗ್ರಾಮೀಣ ಬ್ಯಾಂಕ್ ಮೇಲೆ ಇಟ್ಟು ಅವ್ರ ಕುಟುಂಬಕ್ಕೆ ಸಹಾಯ ಮಾಡಿದವನು, ಅವ್ರ ಮನೆ ಕಳ್ಸಕ್ಕೆ ಸಹಾಯ ಮಾಡಿದವನು ನಾನೇ. ಜೀವನದಲ್ಲಿ ಹರ್ಷ ಮಾಡೋ ಕೇಸ್ ಆಯ್ತು. ಹರ್ಷ ಮಾಡೋ ಕೇಸ್ ಆಗಿದ್ದಾಗ ಅವ್ರ ಮನೆಯಲ್ಲಿ 20-30 ಸೈಕಲ್ ಇದ್ರು. ಅವ್ರಿಗೆ ಹೋಗಿ ಒಬ್ಬ ದಾನಿಗಳು ಹಿಡಿದು 5 ಲಕ್ಷ ರೂಪಾಯಿ ಅವ್ರ ಮನೆ ತಗೊಂಡೋಗಿ ಕೊಟ್ಟೆ. ಅವತ್ತು ಪ್ರತಾಪ್ ಸಿಂಹನೇ ಕೊಟ್ಟಿದ್ದು. ಬೆಂಗಳೂರಲ್ಲಿ ಸಂತೋಷ್ ಮರ್ಡರ್ ಆಯ್ತು, ಜಯಮಾಲ ಹತ್ರ. ಅಲ್ಲಿಗೆ ಹೋಗಿ ನನಗೆ ಹಾಮಾನ ಅವಾರ್ಡ್ ಬಂದಿತ್ತು, ಆ ಕ್ಯಾಶ್ ಪ್ರೈಸ್ ಬಂದಿತ್ತಲ್ಲ, ಅವ್ರು ತೆಗೆದುಕೊಂಡು ತಗೊಂಡೋಗಿ ಅವ್ರ ಮನೆಗೆ ಹೋಗಿ ಕೊಟ್ಕೊಂಡೆ. ಮೊನ್ನೆ ಪುನೀತ್ಕೆರೆ ಹೇಳಿ ಪೋಸ್ಟ್ ಹಾಕಿದ್ರು, ನಮ್ಮ ಕೋರ್ಟ್ ಫೀಸ್ ಇವ್ರು ಕಟ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಪುನೀತ್ಕೆರೆಹಳ್ಳಿ ಹುಡುಗರು ಅವ್ರ ಜೊತೆಯಲ್ಲಿ ಎಲ್ಲೋ ಪುನೀತ್ಕೆರೆಹಳ್ಳಿಗೆ ಸಂವತ್ಸರ ಕೊಟ್ಟಾಗ ಆ ಕೋರ್ಟ್ ಫೀಸ್ ಕಟ್ಟಿದ್ದು ನಾನು. ಇನ್ನೂ ಒಂದು ಮರ್ಡರ್ ಕೇಸ್ ಇದೆ. ನಮ್ಮ ಹುಡುಗರನ್ನ ಕಳೆದ 10 ವರ್ಷದಿಂದ ಕೊಲಿಸ್ತಾ ಇದ್ದಾರೆ ಜೈಲ್ ಒಳಗಡೆ.
ಅದ್ರ ವಿರುದ್ಧವಾಗಿ ಅವ್ರನ್ನ ಹೋಗಿ ತುಮಕೂರು ಜಿಲ್ಲೆಯಲ್ಲಿ ಹೋಗಿ ನೋಡ್ಕೊಂಡು ಬಂದಿರೋ ನಾನು, ಪರಪ್ಪನಗರಕ್ಕೆ ಹೋಗಿ ನೋಡ್ಕೊಂಡು ಬಂದಿರೋ ನಾನು ಯಾರಿಗೂ ಊರಲ್ಲಿ ಊರಿಗೆ ಹೋಗಿ ಕಾಂತ ಮಾಡಲಿಲ್ಲ. ಅವ್ರಿಗೆ ಕೋರ್ಟ್ ಫೀಸ್ ಕಟ್ಟಿರೋ ನಾನು ಇವೆಲ್ಲ ಕೆಲಸ ಮಾಡಿದ್ದೀನಿ. ಏನ್ ಪ್ರತಾಪ್ ಸಿಂಹ ಅಂದ್ರೆ ಏನೋ ಸಿಕ್ ಮಾಡ್ಬಿಡ್ತಾನೆ, ಹಿಂಗೆ ಹಂಗೆ ಅಂತ ಹೇಳ್ತೀರಿ. ಪ್ರತಾಪ್ ಸಿಂಹ ಅಂತ ಇನ್ನೊಬ್ಬನ್ನ ಧೈರ್ಯ ಇರೋನ್ನ ಹುಡುಕಿ ನೋಡೋಣ. ಅದು ಸುಲಭ ಅಲ್ಲ, ಹೋಗಿ ನಿಂತ್ಕೊಳ್ಳೋದಕ್ಕೆ ಎದೆ ಕೊಡೋದಕ್ಕೆ. ಇವಾಗ ಕಾರ್ಯಕರ್ತರು ನಿಂತಿದ್ದೀರಿ, ಅದು ಲೀಡರ್ಸ್ ಹೇಳ್ತೀನಿ, ಎಲ್ಲೋ ವಿರೋಧ ವಿರೋಧ, ಯಾರು ವಿರೋಧ? ಈ ಅಸೂಯೆಗೆ ಮಕ್ಕಳಿಲ್ಲ. ಅದು ಯಾರೋ ಬೆಳೀತಂದ್ರೆ ನಿಮ್ಮ ಮನೆಯಲ್ಲೇ ಒಂದು ಮಗ ಚೆನ್ನಾಗಿ ಬೆಳೆದಂತ ಇನ್ನೊಂದು ಮಗನಿಗೆ ಹೊಟ್ಟೆ ಕಿಸಿರುತ್ತೆ. ಪಕ್ಷ ರಾಜಕಾರಣ ಇದರಲ್ಲೆಲ್ಲ ಸಹಜ. ಯಾರು ಆಗಿ ಬೆಳೆಸಬೇಕು ಅಂದ್ರೆ ಮೈಸೂರಿನಲ್ಲಿ ನಾನು ಬಂದಿರೋದು ಇತ್ತೀಚೆಗೆ 1994ರಲ್ಲಿ ಗೆದ್ದವರು ಎಷ್ಟು ಜನ ಬೆಳೆಸಿದ್ರು, ಬೇರೆಯವ್ರನ್ನ ಎಷ್ಟು ಜನ ಬೆಳೆಸಿದ್ರು. ಈ ತರ ಕಾರ್ಯಕರ್ತರು, ನಿಮ್ಮನ್ನ ಕಾರ್ಯಕರ್ತರಿಗೆ ನಾನು ಮಾತಾಡ್ತಿರೋದು. ಒಬ್ಬ ಪ್ರತಾಪ್ ಸಿಂಹ 10 ವರ್ಷದಲ್ಲಿ ಈ ಊರಲ್ಲಿ ಜಾತಿ ವ್ಯವಸ್ಥೆಯೇ ಒಂಥರ ಆರಿಗೊಂದು ಜಟಿಲ ಸಮಸ್ಯೆನ ತಂದುಕೊಟ್ಟಿರುವಂತ ಊರಲ್ಲಿ ನಾನು 2 ಸಾರಿ ಸಂಸದನಾಗಿ ಸರ್ವೈವ್ ಆಗಿದ್ದೀನಲ್ಲ, ಅದಕ್ಕೆ ನನಗೊಂದು ಅವಾರ್ಡ್ ಕೊಡ್ಬೇಕು ನೀವು. ಈ ದೇಶದಲ್ಲಿ ಸರ್ವೈವ್ ಆಗಿದ್ದೀನಿ, ಇನ್ನು ಮುಂದೆನೂ ಕೂಡ ನಿಮ್ಮ ಜೊತೆ ಇರ್ತೀನಿ. ನಾನು ಪಲಾಯನವಾದಿ ಅಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ. 10 ವರ್ಷ 40 ವರ್ಷ ಕೆಲಸ ಮಾಡಿದ್ದೀರಿ, ನಿಮ್ಮ ಕಷ್ಟ ಮುಂದಿನ ದಿನವೂ ಇರ್ತೀನಿ. ನಾನು ರಿಯಲ್ ಎಸ್ಟೇಟ್ ಮಾಡಕ್ಕೆ ಮೈಸೂರಿಗೆ ಬಂದವನಲ್ಲ. ನಾನು ಎಡೆ ಮೇಲೆ ಕೈ ಇಟ್ಕೊಂಡು ಹೇಳ್ತೀನಿ, ನಾನು ತಾಯಿ ಚಾಮುಂಡಿ ಎದುರುಗಡೆ ಹೋಗ್ಬಿಟ್ಟು ನಾನು ಯಾವತ್ತೂ ಕೂಡ ವೈಯಕ್ತಿಕ ನನಗೆ ಇದು ಕೂಡ ತಾಯಿ ಅಂತ ಯಾವ ದೇವರ ಹತ್ರನೂ ಕೇಳಿಲ್ಲ. ನಾನು ದೇವರನ್ನು ಕೇಳಲಿಲ್ಲ. ಆ ತಾಯಿ ನನಗೆ ಸಂಸದ ಸ್ಥಾನ ಕೊಟ್ಟಿದ್ದಾಳೆ, 10 ವರ್ಷ MP ಮಾಡಿದ್ದಾಳೆ. ಅದರಿಂದ ನಾನು ಜಾಸ್ತಿ ಏನು ಕೇಳಬೇಕು ಅಂತಿಲ್ಲ. ಆದರೆ ನಮ್ಮ ಕಾರ್ಯಕರ್ತರಿಗೆ ಇಷ್ಟೇ ಕೇಳುವಂಥದ್ದು, ಒಬ್ಬ ಮನುಷ್ಯನ ಹಾಳು ಮಾಡ್ಬೇಕು ಅಂತಂದ್ರೆ ಅವನ ಬಗ್ಗೆ ಗಾಸಿಪಿಂಗ್ ಮಾಡಿಸಿ, ಅವನ ಭ್ರಷ್ಟ ಅನ್ನೋದು, ಅವ್ನು ಸರಿ ಇಲ್ಲ ಅನ್ನೋದು. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ, ಅಥವಾ ನಾನೇ ಮುಂದುವರಿತೀನೋ ಗೊತ್ತಿಲ್ಲ. ಆದರೆ ನಮ್ಮ ಲೀಡರ್ಸ್ಗಳ ಬಗ್ಗೆ ಅಲ್ಲಿ ಕೂತ್ಕೊಂಡು ತೂತು ಮೇಲೆ ಮಾಡೋದು, ಗಾಸಿಪ್ ಮಾಡಿಸೋದು, ಇದೆಲ್ಲ ಬೇಡ. ಇದು ಏನು ಬೆಳೆಸ್ಬೇಕು, ನಮ್ಮೋದಿ 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 ಅಂತ ಹೇಳಿ ನಾವು ಯಾಕೆ ಜಯಕಾರ ಆಗ್ತೀವಿ? ಲೋಕಲ್ MLA ಇರ್ಬೋದು, MP ಇರ್ಬೋದು, ಅವನು ನಮ್ಮ ಮೋದಿಯ ಪ್ರತಿರೂಪದಂತೆ ಇರಬೇಕು. ಅವ್ರ ಜೊತೆ ನಾವು ನಿಲ್ಬೇಕು, ಅವ್ರು ಮಾಡಿದ ಕೆಲಸನೂ ಹೇಳಬೇಕು. ಇವತ್ತು ನೀವು ಹೇಳಿದ್ರು ಕೂಡ ಹೊರಗಡೆ ಹೋಗಿ ನಿಂತ್ಕೊಳ್ಳಿ. ಇವತ್ತು ರೋಡಿಗೆ ಹೋಗಿ ನಿಂತ್ಕೊಳ್ತೀನಿ, ಸೆಲ್ಫಿ ತಗೊಳಕ್ಕೆ 100 ಜನ ಬರ್ತಾರೆ, ಜಯಕರಾಟಕ್ಕೆ 100 ಜನ ಬರ್ತಾರೆ. ಆ ಪ್ರೀತಿನ ಸಂಪಾದನೆ ಮಾಡಿದ್ದೇನೆ, ನಿಮ್ಮ MP ಸಂಪಾದನೆ ಮಾಡಿದ್ದೇನೆ ಅನ್ನೋ ಪ್ರೀತಿನೂ ಕೂಡ ನಾನು ನಿಮ್ಮಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ನಾನು ಇವತ್ತು ಎಷ್ಟೋ ಜನ ಕೊಡಗಿನಲ್ಲಿ ಎಷ್ಟು ಕೇಸನ್ನ ಹಾಕಿದವನು ವಾಪಸ್ ತಗೊಂಡಿದ್ದಾರೆ. ಇವತ್ತು ಹುಣಸೂರಿನಲ್ಲೆಲ್ಲ ಸುನೀಲ್ 15 ಕೇಸ್ ಹಾಕ್ಸ್ಕೊಂಡಿದ್ದ, 17 ಕೇಸನ್ನು ವಾಪಸ್ ತೆಗೆಸಿದ್ದಾನೆ ಅಲ್ವಾ? ಹುಣಸೂರಿನಲ್ಲಿ ನಮ್ಮ ಕಾರ್ಯಕರ್ತರನ್ನ ಒಳಗಡೆ ಹಾಕಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಬ್ಬ ಅವನ ಹೆಸರು ಮರೆತುಬಿಟ್ಟ, ನಾನು ತಮಿಳಲ್ಲಿ ಹೋಗಿದ್ನಲ್ಲ SI, ಅವನು ಹೋಗ್ಬಿಟ್ಟು ನಾನು ಹೋಗಿ ನಮ್ಮ ಕಾರ್ಯಕರ್ತರು ಒಳಗಡೆ ಮಹಿಳೆಯರನ್ನ ಕರ್ಕೊಂಡು ಒಳಗೆ ಸ್ಟೇಷನ್ಗೆ ಹೋಗಿದ್ದೆ. ಅದು ಬಿಟ್ಟಿರಲಿಲ್ಲ, ನಮ್ಮ ಕಾರ್ಯಕರ್ತನ ಒಳಗಡೆ ಹಾಕಿಸಿದ್ದೆ ಅಂತ ಹೇಳ್ಬಿಟ್ಟು ಅಷ್ಟು ಜನ ಕೇಸನ್ನ ವಾಪಸ್ ತಗೊಂಡೆ. ಕೇಸ್ಗೆ ಫೈಟ್ ಮಾಡಿದ್ದೀನಿ, ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ. ನಿಮ್ಮ MP ಆಗಿ ನಿಮ್ಮ ಗೌರವಯುತವಾಗಿ ನೀವು ಹೋಗಿ ಓಟ್ ಕೇಳುವಂಥ ಒಂದು ಪರಿಸ್ಥಿತಿನ ಸೃಷ್ಟಿ ಮಾಡಿದ್ದೀನಿ. ಇವತ್ತು ಕೊಡಗು ಮೈಸೂರು BJPಯ ಭದ್ರಕೋಟೆ. 2009ರಲ್ಲೂ ಕೊಡಗು ನಮ್ಮ ಜೊತೆ ಇತ್ತು. ಯಾಕಾದ್ರೂ BJP ಭದ್ರಕೋಟೆ ಆಗಲಿಲ್ಲ? 2014ರಲ್ಲಿ ಯಾಕಾಯ್ತು? 31,000 ಇದ್ದು 1,41,000 ಯಾಕೆ ಬಂತು? ಇವತ್ತು ನನಗೆ ಟಿಕೆಟ್ ಕೊಟ್ಟರೆ ನಾ ಹೇಳ್ತೀನಿ ನಿಮಗೆ, ನಾನು 2 ರಿಂದ 3 ಲಕ್ಷ ಮಾರ್ಗದಲ್ಲಿ ಗೆಲ್ತೀನಿ. ನಾನು BJP ಕ್ಯಾಂಡಿಡೇಟು, ಆಲ್ ಪಾರ್ಟಿ ವೋಟರ್ಸ್. ನನಗೆ ಎಲ್ಲರ ಕೈ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಕೊಂಡಿದ್ದೀನಿ. ನಾನು ಯಾರು ನಾನು ದ್ವೇಷ ಮಾಡಿ ಗೊತ್ತಿಲ್ಲ, ಯಾರ ಜೊತೆ ವ್ಯವಹಾರ ಮಾಡಿ ನನಗೆ ಗೊತ್ತಿಲ್ಲ. ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಪ್ರೀತಿ ಇರಲಿ. ಇಲ್ಲೇ ನಮ್ಮ ನಾಗರಾಜ್ ಮಲಾಡಿ ಸಾಹೇಬ್ ಇದ್ದಾರೆ. ನಾನು ಫಸ್ಟ್ ಬಂದಾಗ ನನಗೆ ನೆನಪಿದೆ, ಎಲ್ಲೋ ಒಂದು ಮನೆಗೆ ಯಾವುದೋ ಒಂದು ಊರಿಗೆ, ಅದು ಹೇಳಕ್ಕೆ ಹೋಗಲ್ಲ, ಭಾಳ ದೊಡ್ಡ ನಾಯಕರು ಊರಿಗೆ ಹೋದಾಗ ಆ ಮನೆಗೆ ನಾನು ನೋಡ್ಬೇಕು ಅನ್ನೋ ಕುತೂಹಲದಲ್ಲಿ ಅಲ್ಲಿಗೆ ಹೋಗ್ಬೇಡ ಅಂತ ತಡೆದ್ರು. ಕೆಟ್ಟದಾಗಬಾರ್ದು ಅಂತ ಹೇಳ್ಬಿಟ್ಟು ತಡೆದ್ರು ಅವರು. ಈ ರೀತಿ ಹಿತವನ್ನು ಬಯಸುವಂಥ ಮನಸ್ಸುಗಳಿರಬೇಕು. ಇಲ್ಲೆಲ್ಲ ಹೋಗ್ತಿದ್ರೆ ಅದನ್ನು ಗುಂಡಿಗೆ ಬೀಳ್ಬೇಡಿ ಅಂತ ಹೇಳಿ ನಮ್ಮನ್ನ ಕೈ ಹಿಡಿದು ವಾಪಸ್ ತಡೆಯುವಂತಿರಬೇಕು. ಆ ಗುಂಡಿಯ ತೋಡ್ಬಿಟ್ಟು ಕಾಯ್ತಾ ಎಕ್ಕತ್ತಿ ಬೀಳ್ತಾನೆ ಅಂತ ಕಾದ್ಬಿಟ್ಟು ಬಿದ್ದುಕೊಳ್ಳ ಬಿದ್ದ ಅಂತ ಹೇಳುವಂಥದ್ದು ಬೇಡ. ಹಂಗಿದ್ರೆ ಪಕ್ಷನೂ ಬೆಳೆಯಲ್ಲ, ನಾವು ಬೆಳೆಯಲ್ಲ, ಸಂಘಟನೆಯನ್ನು ಬೆಳೆಯಲ್ಲ. ಅದಕ್ಕೋಸ್ಕರ ಕಾರ್ಯಕರ್ತರಲ್ಲಿ ಕೇಳ್ತೀನಿ, ಇನ್ನು ಮುಂದಾದ್ರೂ ನನ್ನೆಲ್ಲ ಬಿಡಿ. ಇಲ್ಲಿ ಅನೂಚಿತನೇ ನಾನು ಈಗೇನು ಮಾಡಿದೆ ಅಂತ ನಾನು ಹೇಳಕ್ ಹೋಗಲ್ಲ. ಆದರೆ ನಿನ್ನ ಕಷ್ಟದಲ್ಲೂ ಕೂಡ ನಾನು ನಿನ್ನ ಜೊತೆ ಇದ್ದೀನಿ. ಮೊನ್ನೆ ನನ್ನ ವಿರುದ್ಧ ನಾನು ದಲಿತ ವಿರೋಧಿ ಅಂತೇಳಿ ಪ್ರೆಸ್ ಮೀಟ್ ಕರೆದಲ್ಲ, ಅವ್ರ ಮಕ್ಕಳಿಗೆಲ್ಲ ಕೇಂದ್ರೀಯ ವಿದ್ಯಾಲಯ ಸೀಟ್ ತೊಗೊಂಡಿದ್ದಾರೆ ನನ್ನ ಹತ್ರ. ಆದರೆ ನಾನು ಯಾವತ್ತೂ ಕೂಡ ಅವ್ರನ್ನ ದ್ವೇಷ ಮಾಡಲಿಲ್ಲ. ಇಲ್ಲೇ ಕವನ್ ಇದ್ದಾನೆ, ಕವನ್ ಯಾವುದೋ ಒಂದು ಸಂದರ್ಭದಲ್ಲಿ ಅವನು ಒಂದು ಒಳ್ಳೆಯ ಒಂದು ಹೋರಾಟಕ್ಕೋಸ್ಕರ ಅವನು ಎದೆ ಕೊಟ್ಟಾದ ನಂತರ ಅವನ ಶಾಪಲ್ಲಿ ಹೋಗಿ ಒಂದು ದಿನ ನಿಂತ್ಕೊಂಡಿದ್ದೆ ನಾನು, ಅವನಿಗೆ ಧೈರ್ಯ ಕೊಡೋದಕ್ಕೋಸ್ಕರವಾಗಿ. ಅವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನಮ್ಮ ಮಡಿಕೇರಿ ನಗರಸಭೆಯಲ್ಲಿ ಕವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿಕೊಡ್ಸಿದ್ದೀನಿ ಅವತ್ತು ನಾನು.
ಪಕ್ಷ ವಿರೋಧಿಗಳು ಒಂದು 3-4 ಜನ ಇದ್ರು, ಅವ್ರು ಟಿಕೆಟ್ ಕೊಡಬಾರ್ದು ಅಂತ ಕಟ್ ಮಾಡಿಸಿದ್ದೀನಿ ನಾನು. ಅವತ್ತು ಗೆಲ್ಲಲ್ಲ ಅಂತಿದ್ರು, 15 ಸೀಟ್ ಗೆದ್ದು ಹೋಗ್ತು, ಒಳ್ಳೆಯದು ಕೊಟ್ಕೊಂಡೆ. ಒಳ್ಳೆ ಕೆಲಸಕ್ಕೂ ನಾನು ನಿಮ್ಮ ಜೊತೆ ನಿಂತಿದ್ದೀನಿ, ಒಳ್ಳೆ ಪಕ್ಷಕ್ಕೂ ಒಳ್ಳೆ ಕೆಲಸನ ಮಾಡಿದ್ದೀನಿ, ಸಮಾಜಕ್ಕೂ ಒಳ್ಳೆ ಕೆಲಸ ಮಾಡಿದ್ದೀನಿ. ಮುಂದಿನ ದಿನಗಳನ್ನು ನಾವು ಒಟ್ಟಿಗೆ ಸೇರಿಬಿಟ್ಟು ನಾವು ಕೆಲಸ ಮಾಡೋಣ. ಕೊಡಗಲ್ಲಿ ಇವತ್ತು ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ನಮ್ಮಿಬ್ಬರು ಶಾಸಕರಿರಲಿಲ್ಲ. ನಾನು ನೆನ್ನೆ ಫೇಸ್ಬುಕ್ ಲೈವ್ ಮಾಡಬೇಕಾದ್ರೂ ಕೂಡ ಕೊಡಗಿಗೆ ಹೆಚ್ಚು ಸಮಯ ಕೊಡ್ತೀನಿ ಅಂತ ಹೇಳಿದ್ರೆ, ಹಿಂದೆ ನಮ್ಮ ಇಬ್ಬರು ಶಾಸಕರಿದ್ರು, ಹಾಗೆ MLCಗಳಿದ್ರು. ಹಾಗಾಗಿ ಹೆಚ್ಚು ಟೈಮ್ ಕೊಡೋಕ್ಕಲ್ಲ. ಮೈಸೂರು ಭಾಗದಲ್ಲಿ ನಾನು ಪಕ್ಷವನ್ನು ಕಟ್ಟಬೇಕಿತ್ತು, ಹಾಗಾಗಿ ಊರೂರಿಗೆ ಹೋಗಿ ತಿರುಗ್ತಾ ಇದ್ದೆ ಅಂತ ನಾನು ಹೇಳಿದೆ. ಮುಂದಿನ ದಿನಗಳಲ್ಲಿ ನಾನು ಅಲ್ಲಿ ಬಂದು ಹೆಚ್ಚು ಕಾಲ ಕಳಿತೀನಿ ಅಂತ ಹೇಳಿದ್ದೆ. ಅವಕಾಶ ಆದರೆ ಖಂಡಿತ ಕೊಡಗಿನ ಋಣವನ್ನು ತೀರಿಸ್ತೀನಿ. ಸಾಧ್ಯವಾದ ಮಟ್ಟಿಗೆ ನಾನು ಋಣವನ್ನು ತೀರಿಸಿದ್ದೀನಿ. ಆದರೆ ನಿಮಗೆ ಸಂಪೂರ್ಣವಾಗಿ ನ್ಯಾಯವನ್ನು ಕೊಡಲಿಕ್ಕಾಗಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತ ನನಗೆ ಅವಕಾಶವಾದರೆ ಆ ನ್ಯಾಯವನ್ನು ಕೂಡ ನಾನು ಕೊಡ್ತೀನಿ ಅಂತ ಹೇಳ್ತಾ, ನಾನೆಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಯಾರ್ಯಾರು ಒಂದು ಟಿಕೆಟ್ ಸಿಕ್ಕಿಟ್ಕೊಳ್ಳಿ ಈಗ ಹೊರಗಡೆಯಿಂದ ಖುಷಿ ಪಡ್ತಾ ಇರ್ತೀನಿ. ಆದರೆ ಒಂದು ತಿರುಗಬಿಡಿ, ನಿಮ್ಮ ಮನೆ ಬಾಗಿಲು ಕಾಯೋ MP ಬೇಕೇ ಹೊರತು ನೀವ್ಯಾರ್ದೋ ಮನೆ ಬಾಗಿಲು ಕಾಯುವಂಥ ಪರಿಸ್ಥಿತಿ ನಿಮ್ಗೆ ಬರಬಾರ್ದು. ನಾನು ಕುತ್ಕೊಂಡಿರೋ ಇಷ್ಟೂ ಜನ ಲೀಡರ್ ಸಮೇತವಾಗಿ ಹೇಳ್ತೀನಿ, ಮೈಸೂರಿಗೆ ಬಂದಾದ ಕೂಡಲೇ ನಾನು ಎಲ್ಲ ಜನಪ್ರತಿನಿಧಿಗಳು ಕಟ್ಟಿಸ್ಕೋಬೇಕು, ನನಗೊಂದು ಸೈಟ್ ತಗೋಬೇಕು ನಾನು ಹೋಗ್ಲಿಲ್ಲ. ಎಲ್ಲ ಲೀಡರ್ಗಳು ಸ್ವಂತ ಆಫೀಸ್ ಮಾಡ್ಕೊಂಡಿದ್ರು. ಅವ್ರವ್ರ ಮನೆ ಬಾಗಿಲಿಗೆ ಕಾರ್ಯಕರ್ತರು ಹೋದ್ರು. ನಮ್ಮ ಕಾರ್ಯಕರ್ತರು ಯಾರ ಮನೆ ಬಾಗಿಲಿಗೆ ಹೋಗಕೂಡದು, ನಮ್ಮ ಕಾರ್ಯಕರ್ತರಿಗೆ ಸ್ವಂತ ಗೂಡು ಬೇಕು ಅಂತ ಹೇಳಿ ರಾಜೇಂದ್ರ ಸರ್ ಹತ್ರ ಹೋಗಿ ವಿಶ್ವೇಶ್ವರ ಭಟ್ರು ಹೇಳಿ ಅವತ್ತು ಸೈಟ್ ತಗೊಂಡು ಅವತ್ತು ಆಫೀಸನ್ನು ಕಟ್ಟಿದ್ರು. ನಾನೇ ಮನೆ ಕಟ್ಟಿಸ್ಕೊಳ್ಳಿಲ್ಲ ರಾಜೇಂದ್ರ ಅವ್ರಿಗೆ, ನಿಮ್ಗೇನೋ ಮಾಡ್ಕೊಡ್ತೀನಿ, ನಾನೇ ಮನೆ ಕಟ್ಟಿಸ್ಕೊಡಿ ಅಂತ ಹೇಳಿಲ್ಲ. ನಾನು ಕಾರ್ಯಾಲಯನ ಕಟ್ಟಿಸಿದೆ. ಪಕ್ಕದಲ್ಲಿ 17/75 ಸೈಟ್ ಬಂತು, ಅರ್ಧ ಸೈಟು. ಸಂತೋಷ್ ಕ್ಷೇತ್ರ ಮಾತಾಡಿದೆ, 65 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಸಿದ್ದರಾಮಯ್ಯ ನಾನು ಭಾಗಿಯಾಗಿದ್ದಾರೆ ಕೇಳಿ 65 ಲಕ್ಷ ಎಕ್ಸ್ಟ್ರಾ ಕೊಟ್ಟು ಇನ್ನೊಂದು ಚೂರು ದೊಡ್ಡದಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅರ್ಧ ಸೈಟ್ ತಗೊಂಡ್ಬಿಟ್ಟು ಅದನ್ನ ಅಮಾಲ್ಗಮೇಷನ್ ಮಾಡಿ ದೊಡ್ಡ ಸೈಟ್ ಮಾಡಿಕೊಂಡು ನನಗೆ ಮಾಡಲಿಲ್ಲ, ನನ್ನ ಮನೆಗೆ ಮಾಡಲಿಲ್ಲ. ನನ್ನ ಕಾರ್ಯಕರ್ತರಿಗೆ ಒಳ್ಳೆ ಆಫೀಸ್ ಬೇಕಂತ ಮಾಡಿದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಇರಲಿ, ಕಾರ್ಯಕರ್ತರು ಕೊಟ್ಟ ಶಕ್ತಿಯಿಂದಲೇ ನಾವು ಮಾಡಿರುವಂಥದ್ದು. ಆದರೆ ಕಾರ್ಯಕರ್ತರಿಗೆ ನಿಯತ್ತಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳ್ತಾ, ನನಗೆ ಬೆಂಗಳೂರಿನಲ್ಲಿ ಕರೆದಿದ್ದಾರೆ, ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕರೆದಿದ್ದಾರೆ. ಅಲ್ಲಿಗೆ ಹೋಗಬೇಕು, ತೆರಳಿ ಅವ್ರನ್ನ ಮಾತಾಡಿ ಬರ್ತೀನಿ. ಯಾರು ಬೇಸರ ಮಾಡ್ಕೊಳ್ಬೇಡಿ, ಭಯಂಕರ ಗಟ್ಟಿಪಿಂಡ ನಂದು, ಫೈಟ್ ಮಾಡೋ ಕೆಪಾಸಿಟಿ ಇದೆ. ನನ್ನ ಜರ್ನಲಿಸ್ಟ್ ಆದ್ರು. ನನ್ನ ಅಪ್ಪ ಯಾರು ಅಂತ ನಿಮಗೆ ಗೊತ್ತಾ? ನಮ್ಮಪ್ಪ ಸಾಕು ಎಷ್ಟೋ ವರ್ಷ ಆಗೋಯ್ತು. ನನ್ನಮ್ಮ ಯಾರು ಅಂತ ಗೊತ್ತಾ? ನನ್ನ ಕುಟುಂಬ ಯಾರು ಅಂತ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ. ಯಾವ ಹಿನ್ನೆಲೆಯಿಂದಲೇ ಹೋಟ್ಲಿಗೆ ಹಾಲು ಹಾಕಿ ದಸರಾ ಮತ್ತು ಬೇಸಿಗೆ ರಜೆಯಲ್ಲಿ ದನ ಕಾಯ್ದು ಒಬ್ಬ ರೈಟರ್ ಆಗಿ ಇಲ್ಲಿಗೆ ಬಂದಿರೋ ನಾನು. ಐ ವಿಲ್ ಫೈಟ್ ಬ್ಯಾಕ್. ನಾನು ಮಾಡ್ತೀನಿ. ಸಿದ್ಧಾಂತ ಸಂಘಟನೆ ಜೊತೆ ನಿಂತ್ಕೊಳ್ತೀನಿ ನಾನು. ನಮ್ಮಪ್ಪ 10 ವರ್ಷ ಪಂಚಾಯತ್ ಚೇರ್ಮನ್ ಆಗಿದ್ರು. ಉಳ್ಳ ಜೀವನ ಇಡೀ ಅವ್ರು BB ಶಿವಪ್ಪನವರ ಶಿಷ್ಯಾಗಿ ಅವರ ಬಂಟನಾಗಿ ಕೆಲಸ ಮಾಡಿದ್ರು. BB ಶಿವಪ್ಪನವರಿಗೋಸ್ಕರ ಬಾವುಟ ಕಟ್ಟಿದ್ರು. ನಾನು ಈ ಪಾರ್ಟಿಗೋಸ್ಕರ ಬಾವುಟನ ಕಟ್ತೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಕಡೆದಾಗ ನಾವು ಕೈ ಮುಗಿದು ಎಲ್ಲ ಕಾರ್ಯಕರ್ತರು ಕೇಳ್ತೀನಿ, ಬೇರೆಯವ್ರ ಬಗ್ಗೆ ಕೆಟ್ಟದ್ದು, ನಮ್ಮ ಪಕ್ಷದವ್ರ ಬಗ್ಗೆನೇ ಕೆಟ್ಟದ್ದು ಮಾತಾಡಬೇಡಿ, ಕೆಟ್ಟದನ್ನು ಬಗೆಬೇಡಿ, ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ. ಒಬ್ಬ ಮನುಷ್ಯನ ಹಾಳು ಮಾಡಬೇಕು ಅಂತಂದ್ರೆ ಈ ಥರ ಗಾಳಿ ಸುದ್ದಿಗಳನ್ನ ಬಿಡ್ತಾ ಇರ್ತಾರೆ, ಏನೇನು ಮಾಡ್ತಾರೆ, ಅವ್ರನ್ನ ಕೆಟ್ಟದ್ದು ಬಗೆಯುವಂಥದ್ದು ಇರುತ್ತೆ. ಆ ಕೆಟ್ಟದ್ದು ಬಗೆಯವ್ರು ಏನೂ ಆಗಿಲ್ಲ ತಿಳ್ಕೊಂಬಿಡಿ, ಏನೂ ಆಗಲ್ಲ ಅವ್ರ ಜೀವನದಲ್ಲಿ. ಆ ದೇವರು ಒಂದಲ್ಲ ಒಂದಿನ ಅವ್ರಿಗೆ ತೋರಿಸ್ತಾನೆ. ಆದರೆ ನಾನು ಕಾರ್ಯಕರ್ತರಲ್ಲಿ ಕೇಳುವಂಥದ್ದು ಇಷ್ಟ, ಯಾವುದೇ ಲೀಡರ್ಗಳ ಹಿಂದೆ ಹೋಗ್ಬೇಡಿ. ಭಾರತೀಯ ಜನತಾ ಪಕ್ಷದ ಕಮಲದ ಹಿಂದೆ ಹೋಗಿ ಲೀಡರಿಂದ ಯಾವತ್ತೂ ಹೋಗ್ಬೇಡಿ. ಇದಷ್ಟೇ ಶಾಶ್ವತ, ಇದಷ್ಟೇ ದೇಶವನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಲೀಡರ್ಗಳ ಹಿಂದೆ ಬಟ್ಟಂಗಿಗಳಾಗಿ ಬಹುಪರಾಕ್ ಹಾಕೊಂಡಿರುವಂಥವ್ರು ಆಗಬೇಡಿ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ನಾವೆಲ್ಲ ಒಟ್ಟಿಗೆ ಇರೋಣ ಅಂತ ಹೇಳ್ತಾ, ನಮ್ಮ ಅಶ್ವತ್ಥನಾರಾಯಣ ಸಾಹೇಬರು ಬಂದಿದ್ದಾರೆ, ಮೈಸೂರಿಗೆ ಒಳ್ಳೇದು ಮಾಡುವಂಥವ್ರು, ನಮ್ಮ ಉಸ್ತುವಾರಿ ಆಗಿದ್ದಾರೆ. ಖಂಡಿತ ನಮ್ಮ ಅಭ್ಯರ್ಥಿ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಅವ್ರು ಗೆಲ್ಲಿಸುವಂತಹ ಶಕ್ತಿ ಅವರಿಗಿದೆ. ನಾವೆಲ್ಲರೂ ಸೇರಿ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಿನ್ನ ವಿನಮ್ರವಾಗಿ ಕೇಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ಆ ದೇದೀಪ್ಯಮಾನವಾಗಿ ವಿರಾಜಿಸುವಂತಹ ಸೂರ್ಯನಿಗೂ ಗ್ರಹಣ ಬಡಿಯುತ್ತೆ. ಮನುಷ್ಯರು ಯಾವುದು ಲೆಕ್ಕನೂ ಅಲ್ಲ. ಹಾಗಾಗಿ ನಮ್ಮ ಜೀವನದಲ್ಲೂ ಗ್ರಹಣಗಳು ಬಡಿಯುತ್ತದೆ, ಏರುಪೇರುಗಳಿರ್ತವೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ, ಕಡೆಯದಾಗಿ ಒಂದು ಪದ್ಯವನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. DVG ನನಗೆ ಬಹಳ ಫೇವ್ರೇಟ್. ನನ್ನೊಬ್ಬ ರೈಟರ್ ಬೇಸಿಕಲಿ ಅವರೊಂದು ಮಾತು ಹೇಳಿದ್ರು, ಸತ್ಯನೆಂದನ ಬೇಡ, ಸೋತೆನೆಂದನ ಬೇಡ, ಭಕ್ತಿ ತೆನ್ನೋಳು ಸತ್ವದೂಡೇನ ಬೇಡ, ತೆರೆಯೇರು ಮತ್ತೆ ಕಾಣುವುದು ನಾಳೆ ಅಂತ. ಖಂಡಿತ ನಾಳೆ ಏನಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.